ಪಾಕಿಸ್ತಾನದಲ್ಲಿ ರೈಲನ್ನೇ ಹೈಜಾಕ್ ಮಾಡಿದ್ದಾರೆ ಬಲೂಚ್ ಉಗ್ರರು, ಬಲೂಚಿಸ್ತಾನದವರು. ಪಾಕ್ 100 ಯೋಧರು ಸೇರಿ 470 ಪ್ರಯಾಣಿಕರಿರ್ತಕ್ಕಂಥ ಟ್ರೈನನ್ನು ಹೈಜಾಕ್ ಮಾಡಿದ್ದಾರೆ. ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ಟ್ರೈನನ್ನು ಹೈಜಾಕ್ ಮಾಡಿರೋದು. 6 ಜನರನ್ನ ಕೊಂದು ರೈಲನ್ನು ಒತ್ತೆ ಇರಿಸಿಕೊಂಡಿದ್ದಾರೆ ಬಲೂಚ್ ಉಗ್ರರು. ಪಾಕಿಸ್ತಾನದಲ್ಲಿ ರೈಲನ್ನೇ ಹೈಜಾಕ್ ಮಾಡಿದ್ದಾರೆ. ವಿಮಾನ ಅಪಹರಣವನ್ನು ಕೇಳಿದ್ವಿ, ವಿಮಾನ ಹೈಜಾಕ್ ಕೇಳಿದ್ವಿ, ಈಗ ರೈಲನ್ನೇ ಹೈಜಾಕ್ ಮಾಡಿದ್ದಾರೆ. ಹೆಂಗೆ ಮಾಡಿದ್ರು ಅಂತ ಅಂದರೆ ಯಾವುದೋ ಸ್ಟೇಷನ್ನಲ್ಲಿ ನಿಂತಿದ್ದಾಗ ಕಂಪ್ಲೀಟ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಏನಿದೆ ಡೀಟೇಲ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನೋಡಿ, ಬಲೂಚಿಸ್ತಾನವನ್ನ ಪ್ರತ್ಯೇಕ ದೇಶವನ್ನಾಗಿ ಮಾಡಬೇಕು, ಅದಕ್ಕೆ ಸ್ವತಂತ್ರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರಂತರ ಹೋರಾಟಗಳು ನಡೀತಾ ಇದ್ದಾವೆ. ಆಗಾಗ್ಗೆ ಅಲ್ಲಿ ಬೃಹತ್ ಪ್ರತಿಭಟನೆಗಳು ನಡೀತಾ ಇರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಈಗ ಮತ್ತೊಂದು ಹಂತದಲ್ಲಿ ತಮ್ಮ ಆಗ್ರಹವನ್ನ ಸರ್ಕಾರದ ಮುಂದಿಡ್ಲಿಕ್ಕೆ ಈ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಕ್ವೆಟಾದಿಂದ ಬಲೂಚಿಸ್ತಾನ್ ಪ್ರಾಂತ್ಯದ ಕ್ವೆಟಾದಿಂದ ಪೇಶಾವರಕ್ಕೆ ತೆರಳುತ್ತಿದ್ದಂತ ಜಾಫರ್ ರೈಲನ್ನ ಈಗ ಹೈಜಾಕ್ ಮಾಡ್ಕೊಳ್ಳಲಾಗಿರುವಂತದ್ದು. ಟ್ರೈನ್ ನಲ್ಲಿ ಒಟ್ಟು 400 ಜನ ಇದ್ರು, ಇದರಲ್ಲಿ 100 ಜನಕ್ಕಿಂತ ಹೆಚ್ಚು ಜನ ಸೈನಿಕರಿದ್ರು ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು. ಈಗ ಎಲ್ಲರನ್ನೂ ಕೂಡ ಒತ್ತೆಯಾಳಾಗಿ ಇರಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಈ ಒಂದು ಹಂತದಲ್ಲಿ 6 ಜನ ಸೈನಿಕರನ್ನ ಕೂಡ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ಲೋಕೋ ಪೈಲಟ್ ಏನಿರ್ತಾರೆ ಅವ್ರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದಾವೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಈಗ ರೈಲ್ವೆಯನ್ನ ಹೈಜಾಕ್ ಮಾಡಿ ಸಿಬ್ಬಂದಿಯನ್ನ ಒತ್ತಾಯ ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರಕ್ಕೆ ಗಮನ ಸೆಳೆಯುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಕೂಡ ಈಗ ಸರ್ಕಾರಕ್ಕೆ ರವಾನಿಸುವಂತ ಕೆಲಸವನ್ನ ಈಗ ಪ್ರತ್ಯೇಕವಾದಿಗಳು ಮಾಡಿರುವಂತದ್ದು. ಸೊ ಪ್ರತ್ಯೇಕವಾದಿಗಳ ಡಿಮ್ಯಾಂಡ್ ಏನಿದೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆ ಡಿಮ್ಯಾಂಡ್ಗಳನ್ನ ಈಡೇರಿಸೋವರೆಗೂ ಕೂಡ ಬಹುಶಃ ಈ ಒಂದು ಟ್ರೈನ್ ಅನ್ನ ಒತ್ತೆಯಾಳಾಗಿ ಇಟ್ಕೊಳ್ಳುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.